ಹೇಳೋಕ್ಕೇನಿಲ್ಲ. ನಿನ್ನೆ ಒಂದು ನಡೆದಿದ್ದು ರಾಯಚೂರು ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕೆ. ಅದ್ರ ಬಗ್ಗೆ ಎಷ್ಟು ಹೇಳಿದ್ರು, ಎಷ್ಟು ಭಯ ಪಡ್ಕೊಂಡ್ರು, ಇದು ಆಗಿದ್ದು ಆಗೋಗಿದೆ. ಬಟ್ ಅವ್ರಿಗೆ ಅಫಿಷಿಯಲಿ ಏನೇನು ಮಾಡಬೇಕು, ಯಾವ ಆ್ಯಕ್ಷನ್ ತೊಗೊಬೇಕು, ಏನೇನು ಮಾಡಬೇಕು, ಅದು ನಮ್ಮ ವಕೀಲರ ಜೊತೆ ಚರ್ಚೆ ಮಾಡಿ ಅವರೆಲ್ಲ ಬರ್ತಾರೆ. ಪ್ರೆಸ್ ಮೀಟ್ ಆದ ನಂತರ ಅವ್ರದ್ದು ಏನೇನು ಆ್ಯಕ್ಷನ್ ತೊಗೊಬೇಕು, ಅವ್ರ ಬಗ್ಗೆ ಏನೇನು ಕೇಸ್ಗಳು ನಮೂದೆ ಮಾಡಬೇಕು ಎಲ್ಲ ಮಾಡ್ತೀವಿ. ಅದು ಒಂದು ಕಡೆ ಆಗಿದ್ದರೆ ನಮ್ಗೆ ಏನು ಬೇಜಾರಂದರೆ ಬಡವರ ಪರವಾಗಿ ನಿಂತು ಕೇಳೋ ಅವರು ಭಾಳ ಕಡಿಮೆ ಆಗಿಬಿಟ್ಟಿದ್ದಾರೆ. ಯಾರೂ ಬರಲಿಲ್ಲ. ಅಷ್ಟು ದೊಡ್ಡ ಇನ್ಸಿಡೆಂಟ್ ಆದ್ರೂ ಒಬ್ಬರೂ ಬರಲಿಲ್ಲ. ಎಲ್ಲ ಅಡ್ಜಸ್ಟ್ಮೆಂಟ್ ರಾಜಕೀಯ, ಏನು ಮಾಡೋಕ್ಕೆ ಆಗ್ತಾ ಇಲ್ಲ. ಎಲ್ಲ ಒಬ್ಬರು ಇದ್ರ ಮೇಲೇ ನಡೀತಾ ಇದೆ. ಅದ್ರ ಬಗ್ಗೆ ಭಾಳ 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 ಬೇಜಾರಿದೆ ನಮಗೆ. ಯಾಕಂದರೆ ಯಾರಾದ್ರಲ್ಲಿ ಎಲ್ಲಾದರೂ ಆಗಲಿ ಕ್ವಶನ್ ಮಾಡೋರಿದ್ದರೆ ಸಾಕು, ಅವ್ರ ಬಗ್ಗೆ ನೆಕ್ಸ್ಟ್ ಏನು ಮಾಡ್ಬೇಕನ್ನೋ ಯೋಚನೆ ಮಾಡೋರು ಬಿಟ್ಟರೆ ಯಾಕೆ ಕ್ವಶನ್ ಮಾಡ್ತಾರೆ, ಏನು ಎದ್ರ ಬಗ್ಗೆ ನಿಂತಿದ್ದಾರೆ ಅವರು ಅನ್ನೋರು ಇಲ್ಲ. ಒಂದು ಎಲ್ಲ ನಡೀತಾ ಇರೋದು ಒಬ್ಬ ವ್ಯಕ್ತಿಯ ಮೇಲೆ. ಒಂದೇ ಒಂದು ವ್ಯಕ್ತಿ ಪೂರಾ ಪಾಳೆಗಾರ ಅನ್ಕೊಂಡ್ಬಿಟ್ಟಿದ್ದಾರೆ ರಾಯಚೂರಿಗೆ. ಅವ್ರ ಮೇಲೇ ನಡೀತಾ ಇದೆ ಎಲ್ಲ. ಅವ್ರ ಮೀರಿ ಏನು ಆಗಬಾರ್ದಂತ ಇಲ್ಲಿ, ಅವ್ರಿಗಿನ್ನ ದೊಡ್ಡ ಲೀಡ್ರೇ ಇಲ್ಲಿ ಯಾರು ಇಲ್ಲಂತೆ. ಅವ್ರು ಏನು ಹೇಳಿದ್ರೆ ಅದೇ ಆಗಬೇಕಂತೆ. ಹೆಂಗಾಗುತ್ತದು? ಎಷ್ಟು ದಿನ ನಡೀತದೆ? ಈ ರಾಯಚೂರು ಅನೇಕ ಪವರ್ಫುಲ್ ಲೀಡರ್ಗಳು ನೋಡಿಬಿಟ್ಟಿದ್ದಾರೆ. ನೀವೇನು ಇವಾಗ ಬಂದು ಏನು ಮಾಡಬೇಕಾಗಿಲ್ಲ. ಎಷ್ಟೋ ನಿಮ್ಮಂಥವ್ರು ಎಷ್ಟೋ ಜನ ಬಂದು ಎಷ್ಟೋ ಮೆರೆದವರು ಇವಾಗ ಯಾವ ರೀತಿಯಲ್ಲಿದ್ದಾರೆ ಇತಿಹಾಸ ಇದೆ. ಅದ್ರ ಬಗ್ಗೆ ನಾನು ಏನು ಹೇಳಕ್ಕೆ ಹೋಗಲ್ಲ. ಇದೇ ಇವತ್ತು ನಮ್ಮ ಸಮುದಾಯದವ್ರಿಗೆ ಹಿರಣ್ಯ ಸಾಬಂತ್ ದೊಡ್ಡ ಲೀಡರ್ ಇದ್ದರು. ಅವ್ರು ಇವತ್ತಿಗೇನು ಇದ್ದಿದ್ದಿದ್ರೆ ಇವ್ರು ಯಾರಿದ್ದಾರಲ್ಲ ಇವಾಗ ಏನು ದೊಡ್ಡದಾಗಿ ಬಂದು ಮೆರಿತಾ ಇದ್ದಾರಲ್ಲ, ಒಳಗೂ ಬರ್ತಾ ಇಲ್ಲ ರಾಯಚೂರು ಒಳಗಡೆ. ಇವತ್ತು ಅವ್ರನ್ನ ನಾವು ಭಾಳ ಮಿಸ್ ಮಾಡ್ಕೊತಾ ಇದ್ದೀವಿ ನಾವು ಇವತ್ತು. ಯಾಕಂದರೆ ಆ ಒಬ್ಬ ವ್ಯಕ್ತಿ ಯಾರಾದರೂ ಏನಾದಾಗಲಿ ಬಡವ್ರ ಪರವಾಗಿ ನಿಂತಿರೋ ವ್ಯಕ್ತಿ ಅವ್ರಿದ್ದಾಗ ಇವೆಲ್ಲ ಬಾಲ ಮುದುರ್ಕೊಂಡು ಎಲ್ಲೋ ಬಿದ್ದಿರೋರು ಇವತ್ತು ಯಾರಿಲ್ಲ ಅನ್ಕೊಂಡ್ಬಿಟ್ಟು ರಾಯಚೂರ್ನೇನು ಅವರಪ್ಪನ ಜಾಗಿರ ಅನ್ನೋ ಥರ ಆಳ್ತಾ ಇದ್ದಾರೆ. ನೋಡೋಣ, ಎಲ್ಲರಿಗೂ ಒಂದು ಕಾಲ ಬರ್ತದೆ. ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸ್ತಾರೆ ಜನರೇನು ಬಿಡಲ್ಲ. ಮತ್ತು ಇನ್ನೊಂದು ಹೇಳ್ತೀನಿ ನೋಡ್ರಿ, ನಮ್ಮ ಮೈನಾರಿಟಿ ಸಹೋದರರಿಗೆ, ನೀವು ಸರ್ ನಿಮಗೆ ಒಂದು ಡೆಡಿಕೇಶನು, ನಿಮ್ಮದೊಂದು ಯೂನಿಟಿ ಎಲ್ಲದರಲ್ಲಿದೆ. ಬಟ್ ಒಂದೇ ಒಂದು ಹೇಳ್ತೀನಿ, ಎಚ್ಚೆತ್ಕೊಳ್ಳಿ. ಇವರು ನೀ ಇದ್ದಾಗಲೇ ಯಾವಾಗಲೂ ಹಿಂಗೆ ಇರೋರಲ್ಲ. ಇವ್ರು ಇರೋವರೆಗೂ ಮೈನಾರಿಟಿಯಲ್ಲಿ ಒಬ್ಬ ಲೀಡ್ರನ್ನು ಬೆಳೆಯಕ್ಕೆ ಬಿಡಲ್ಲ. ಅವ್ರಿಗೆ ಗೊತ್ತಿದೆ ಮೈನಾರಿಟಿಯಲ್ಲಿ ಒಂದು ಲೀಡ್ರ್ ಬೆಳೆದ್ರು ಇನ್ನು ನಾವಿಲ್ಲಿ ಉಳಿಯೋಕ್ಕಾಗಲ್ಲ ಅಂದ್ಬಿಟ್ಟು. ಮೈನಾರಿಟಿಯಲ್ಲಿ ನಮ್ಮ ಎಸ್ ಸಿ ಸಮುದಾಯದಲ್ಲಿ ಒಂದೇ ಒಂದು ಲೀಡರ್ನ ಹುಟ್ಟಕ್ಕೆ ಇವರು ಬಿಡಲ್ಲ. ಒಂದು ಲೀಡ್ರ್ ಹುಟ್ಟಿದ ಅಂದರೆ 2 ನಿಮಿಷದಲ್ಲಿ ಜಾಗ ಖಾಲಿ ಮಾಡ್ಕೊಂಡು ಹೋಗಿದ್ದು ನಿಶ್ಚಿತ. ಇದು ಅವ್ರಿಗೆ ಗೊತ್ತಿದೆ. ಇವತ್ತು ಇವರಿಂದಾನೇ ಎಲ್ಲ ಮನೆಗಳು 2 ಪಾರ್ಟಿ. ಅಪ್ಪ ಒಂದು ಕಡೆ, ಮಗ ಒಂದು ಕಡೆ, ಹಳೆಯ ಒಂದು ಕಡೆ, ಮಾವ ಒಂದು ಕಡೆ, ತಮ್ಮ ಒಂದು ಕಡೆ, ಅಣ್ಣ ಒಂದು ಕಡೆ, ಎಲ್ಲ ಮನೆಯಲ್ಲಿ ಹಾಳು ಮಾಡಿ ಇಟ್ಬಿಟ್ಟಿದ್ದಾರೆ ರಾಯಚೂರೆಲ್ಲ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಏನು ಸರ್ ಇವತ್ತು ಅವ್ರಿಗೇನು ಜಾಸ್ತಿ ಹಣ ಇರ್ಬೋದು, ಇನ್ಫ್ಲುಯೆನ್ಸ್ ಇರ್ಬೋದು, ಬಟ್ ಹಿಂಗೆ ಯಾವಾಗಲೂ ಹಿಂಗೆ ಇರ್ತದಾ? ಇಳಿಯಲ್ವಾ? ಎಂಥ ವ್ಯಕ್ತಿ ಆಗಲಿ ಇಳಿತದೆ. ಹಿಂಗೆ ಗ್ರಾಫು ಒಂದು ಲೆವೆಲ್ಗೆ ಸ್ಟಕ್ ಆಗ್ತದೆ, ಅಲ್ಲಿಂದ ಡೌನ್ಫಾಲ್ ಸ್ಟಾರ್ಟ್ ಆಗ್ತದೆ. ನನಗೇನ್ರಿ ಇವಾಗ ಇನ್ನು 34 ವರ್ಷ 35 ವರ್ಷ ಅಷ್ಟೇ, ಇನ್ನೂ ಅಲ್ಲಿ ಜಾಸ್ತಿ ಟೈಮ್ ಇದೆ. ಬಟ್ ನಿಮ್ಮ ಒಂದು ಡೌನ್ಫಾಲು, ನಿಮ್ಮ ಒಂದು ಪತನ ನೋಡೋವರೆಗೂ ನಾನು ಸಾಯಲ್ಲ. ನಿಮ್ಮ ಒಂದು ಪತನ ನೋಡ್ತೀನಿ ನಾನು. ರಾಯಚೂರವರು ಎಂತೆಂಥ ಲೀಡ್ರನ್ನು ನೋಡಿದ್ದಾರೆ. ಎಲ್ಲರನ್ನೂ ಯಾರು ಯಾವ ಟೈಮ್ಗೆ ಏನೇನು ಮಾಡಬೇಕು ರಾಯಚೂರವ್ರು ಚೆನ್ನಾಗಿ ಗೊತ್ತಿದೆ. ನಿಮ್ಮದು ಟೈಮ್ ಬರ್ತದೆ, ಕಾಯ್ತಾ ಇರಿ. ಬಿದ್ದೇ ಬೀಳ್ತೀರಾ. ಇವತ್ತು ಮೆರೀರಿ, ಎಷ್ಟು ಮೆರಿತೀರಿ. ಹಣದ ಅಹಂಕಾರನಾ, ಅಧಿಕಾರದ ಅಹಂಕಾರನಾ, ಅಧಿಕಾರಿಗಳು ನಿಮ್ಮ ಒಂದು ಮುಷ್ಟಿಯಲ್ಲಿದ್ದಾರಂಥ ಅಹಂಕಾರನಾ, ದೊಡ್ಡ ವ್ಯಕ್ತಿಗಳ ಜೊತೆ ಸಂಬಂಧ ಇದ್ದಂಥ ಅಹಂಕಾರನ ಮಾಡಿ ಒಂದೇ ಒಂದು ಲೆವೆಲ್ಗೆ ಬಂದು ನಿಲ್ತೀರಾ. ಅಲ್ಲಿಂದ ನಿಮ್ಮ ಡೌನ್ಫಾಲ್ ಸ್ಟಾರ್ಟ್ ಆಗುತ್ತೆ. ಅದೊಂದು ಗಳಿಗೆಗೋಸ್ಕರ ಎಷ್ಟು ಜನ ಕಾಯ್ತಾ ಇದ್ದಾರೋ ನನಗೂ ಗೊತ್ತದು. ಅವ್ರಿಗೆ ಅನಿವಾರ್ಯ ರೀ. ಯಾರಿಗೆ ಎದುರು ಹೋಗ್ಬೇಕಂದ್ರೂ ಅನಿವಾರ್ಯ. ಎಷ್ಟೋ ಜನ ಭಯಭೀತರಾಗಿದ್ದಾರೆ. ಪ್ರೀತಿಯಿಂದ ಇರೋರು ಭಾಳ ಕಮ್ಮಿ, ಭಯದಿಂದ ಇರೋರೇ ಜಾಸ್ತಿ. ಭಯದಿಂದ ನೀವು ಜಾಸ್ತಿ ದಿನ ಇಟ್ಕೊಳಕ್ಕಾಗಲ್ಲ. ಏನಾದರೆ ಅವ್ರ ವಿರುದ್ಧ ಹೋದ್ರೆ ಏನು ಮಾಡಿಬಿಡ್ತಾರೋ, ಏನು ನಿಲ್ಲಿಸ್ಬಿಡ್ತಾರೋ, ಅದೇನು ಮಾಡಿಬಿಡ್ತಾರ ಅನ್ನೋ ಒಂದು ಭಾವನೆಯಲ್ಲೇ ಇದ್ದಾರೆ. ಹೌದು, ನಮ್ಮವರು, ನಮ್ಮ ಲೀಡರ್ ಅಂತ ಯಾರು ಕಮ್ಮಿ ಇಲ್ಲ, ಯಾರು ಇಲ್ಲ. ಹಂಗೆ ಅವರು ಅಂತ ಹೊಂದಿದ್ರೆ ನೀವು ಬೇರೆ ಲೆವೆಲಲ್ಲೇ ಇರ್ತಿದ್ರೆ. ನೀವು ಹಣದ ಆಸೆ ತೋರಿಸಿ, ಆಮಿಷಗಳನ್ನು ತೋರಿಸಿ ನೀವು ಭಾಳಷ್ಟು ದಿನ ಇಟ್ಕೊಳಕ್ಕಾಗಲ್ಲ. ತಲೆಯಲ್ಲಿ ಚೆನ್ನಾಗಿ ಇಟ್ಕೊಂಬಿಡ್ರಿ ಇದು. ಯಾಕಂದರೆ ರಾಯಚೂರವರು ಏನು ನೀವು ಅಂದ್ಕೊಂಡಿರೋಷ್ಟು ಮುಟ್ಟಾಳ್ರಲ್ಲ.
ಭಾಳ ಚಾಣಕ್ಯರು, ಭಾಳ ಬುದ್ಧಿವಂತರು. ಯಾವ ಸಮಯದಲ್ಲಿ ಯಾರಿಗೆ ಎಂಥ ಪಾಠ ಕಲಿಸ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ ಅವ್ರಿಗೆ. ಅವ್ರು ನಿಮಗೆ ತಕ್ಕ ಪಾಠ ಕಲಿಸ್ತಾರೆ. ಯೋಚನೆ ಮಾಡಿರಿ. ಇದ್ರ ಬಗ್ಗೆ, ಬಡವ್ರ ಬಗ್ಗೆ ಕಾಳಜಿ ಇರಲಿ ನಿಮಗೆ. ಏನೋ ನಿಮ್ಮದೇ ಎಲ್ಲ, ನಿಮ್ಮದೇ ಇದೆ, ನಮ್ಮದೇ ಎಲ್ಲ ಅನ್ನೋ ಥರ ಮೆರಿಬೇಡ್ರಿ. ಒಂದಲ್ಲ ಒಂದಿನ ಒಬ್ಬನು ಬರ್ತಾನೆ, ನಿಮ್ಗೆ ಸರಿಸಾಟಿ ಆಗೋ ಲೀಡ್ರ್ ಬಂದೇ ಬರ್ತಾನೆ. ರಾಯಚೂರು ಹುಟ್ಟಿಸ್ತದೆ. ಆ ಹುಟ್ಟಿಸಿದಾಗ ಮಾತ್ರ ಅನುಭವಿಸ್ತೀರಿ ನೀವು. ತಕ್ಕ ಪಾಠ ಕಲಿಸ್ತಾರೆ ನಿಮಗೆ. ಅದನ್ನು ಹುಟ್ಟಾಗ ನೀವು ಬಿಡ್ತಾ ಇಲ್ಲ, ಅದು ಎಲ್ಲರಿಗೂ ಗೊತ್ತಿದೆ. ಬಟ್ ನಿಮ್ಮ ಜೊತೆಗಿರೋರೆಲ್ಲ ನಿಮ್ಮವರೇ ಅಂತ ಒಂದು ಮೂಢನಂಬಿಕೆದಲ್ಲಿ ಇಟ್ಕೊಂಬೇಡ್ರಿ ನೀವು. ಎಟ್ ಲಾಸ್ಟ್ ನಾವು ರಾಯಚೂರವರೆಲ್ಲ ಒಂದೇ. ಯಾವ ಟೈಮಲ್ಲಿ ಯಾರಿಗೇನು ಮಾಡಬೇಕು, ಹೆಂಗೆ ಪಾಠ ಕಲಿಸ್ಬೇಕು ಗೊತ್ತಿದೆ. ನೀವು ಮೆರೀರಿ. ಇವಾಗ ನೀವು ದುಡ್ಡು ಅಹಂಕಾರ ಇದೆಯಾ, ನಿಮ್ಮ ಸರ್ಕಾರ ನಿಮ್ದಿದೆಯಾ, ಅಧಿಕಾರಿಗಳು ನಿಮ್ಮಿದ್ದಾರೆ, ಎಷ್ಟು ಮೆರಿತೀರಿ ಮೆರೀರಿ. ಒಂದು ಸ್ಟೇಜಿಗೆ ಬಂದು ನಿಲ್ತದೆ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅದನ್ನು ನೋಡಿಬಿಟ್ಟೆ ನಾನು ಸಾಯೋದು. ನಿಮ್ಮ ಪತನ ನೋಡೇ ನೋಡ್ತೀನಿ. ಬಡವರು ಉಸಿರು ಅಷ್ಟು ಈಸಿಯಾಗಿ ಹೋಗಲ್ಲ. ಬಡವ್ರ ಶಾಪ ತಟ್ಟೆ ತಡ್ತದೆ. ನೀ ಇವತ್ತು ಎಷ್ಟು ಮೆರಿತೀರಿ ಮೆರೀರಿ. ಟೈಮ್ ಬಂದಾಗ ನಾವು ಮಾತಾಡ್ತೀವಿ. ಏನ್ರಿ ಎಲ್ಲರಿಗೂ ಬ್ಲ್ಯಾಕ್ ಮೇಲ್ ರಾಜಕೀಯ ನೀವು ಮಾಡೋದು? ನಿಮ್ಮ ವಿರುದ್ಧ ಹೋಗ್ಬಿಟ್ರೆ ಅವ್ರ ವೀಕ್ನೆಸ್ಗಳು ಹುಡ್ಕೋದು, ಅವ್ರದ್ದು ಏನಿದೆ ಲೂಪೋಲ್ಸ್ ಹುಡ್ಕೋದು, ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡೋದು, ಇವ್ರನ್ನ ಅದರಲ್ಲಿ ಸಿಗಾಕ್ಸೋದು. ಇದೇ ಥರ ನೀವು ಮಾಡ್ಕೊಂಡು ಬಂದಿರೋದು. ಎಷ್ಟು ದಿನ ಇನ್ನೂ ನಡೀತದೆ? ಎಷ್ಟು ದಿನ ನಡೀತದೆ ಈ ಬ್ಲ್ಯಾಕ್ ಮೇಲ್ ರಾಜಕೀಯ? ಜಾಸ್ತಿ ದಿನ ನಡೆಯಲ್ಲ. ಗಂಡಸು ಬದುಕೋದು 2 ದಿನ. ಗಂಡಸ ಥರ ಬದುಕಿ ಸಾಯ್ಬೇಕು ಯಾವನಾಗಲಿ. ಇಂಥ ಏಡಿಗಳ ಥರ ಬದುಕಿ ಯಾವನೋ ಮೂಲಜಾಲ ಬದುಕೋಬಂದು ಸಾಯೋದು ಬೆಟ್ರು. 4 ದಿನ ಬದುಕ್ತೀರಿ, ಗಂಡಸರಾಗಿ ಬದುಕಿ, ಬಡವ್ರ ಪರವಾಗಿ ನಿಲ್ರಿ. ನಿಮ್ಮ ಒಂದು ಲೀಡರ್ಶಿಪ್ ಕ್ವಾಲಿಟಿಯನ್ನು ತೋರಿಸ್ರಿ. ಅದು ಬಿಟ್ಬಿಟ್ಟು ಯಾರೋ ಮನೆ ಕಾಯ್ಕೊಂಡು, ಯಾರೋ ಗೇಟ್ ಕಾಯ್ಕೊಂಡು, ಯಾವನಿಗೋ ಮೆಚ್ಚುಗೆ ಮಾಡ್ಕೊಂಡು ಬದುಕೋ ಬದಲು ಸಾಯೋದು ಬಿಟ್ರು. ಈ ರಾಯಚೂರಲ್ಲಿ ಇಂಥವ್ರೆ ಜಾಸ್ತಿ ಆಗೋಗಿದ್ದಾರೆ. ಅದರಿಂದನೇ ಅವ್ರಿಗೆಲ್ಲ ಗೊತ್ತಾಗೋಗಿದೆ. ಅದರಿಂದನೇ ಅವರೆಲ್ಲ ಇಷ್ಟೊಂದು ಮೆರಿತಾ ಇರೋದು. ಬಟ್ ಒಂದಿನ ಬಂದೇ ಬರ್ತದೆ. ನಾವೆಲ್ಲ ಒಗ್ಗಟ್ಟಾಗೇ ಆಗ್ತೀವಿ. ನಿಮ್ಗೆ ಪಾಠ ಕಲಿಸ್ತೀವಿ. ಅಲ್ಲಿವರೆಗೆ ನೀವು ಕಾಯ್ಕೊಂಡೇ ಇರಬೇಕು. ನಮ್ಗಿನ್ನ ಭಾಳ ಟೈಮ್ ಇದೆ. ನೋಡ್ತೀವಿ ನಿಮ್ಮನ್ನು. ಅದಕ್ಕೆ ರೆಡಿ ಆಗಿರಿ ನೀವು. ಇವತ್ತೊಂದು ದಿನ ಅಧಿಕಾರ ನಮ್ಮ ಕೈಯಲ್ಲಿದೆ, ಅಧಿಕಾರಿಗಳು ನಮ್ಮ ಕೈಯಲ್ಲಿದ್ದಾರೆ ಅಂತ ಮೆರಿತಾ ಇದ್ದೀರಾ. ಪರವಾಗಿಲ್ಲ, ಮೆರೀರಿ. ನಿಮಗೆ ವಿರುದ್ಧವಾಗಿ ಹೋಗಿರೋರ ಬಗ್ಗೆ ಇಲ್ಲಿ ಸಲ್ಲದಲ್ಲ ಕೇಸ್ಗಳನ್ನು ಹಾಕ್ಸಿ ನಿಮಗೆ ಬೇಕಿದ್ದ ಅಧಿಕಾರಿಗಳನ್ನ ಇಟ್ಕೊಂಡ್ಬಿಟ್ಟು, ಸರ್ ಒಂದು ಮಾತು ಹೇಳ್ತೀನಿ ಕೇಳಿ, ನಿಯತ್ತಿಂದ ಕೆಲಸ ಮಾಡೋ ಅಧಿಕಾರಿಗಳು ಜಾಸ್ತಿ ಇದ್ದಾರೆ ಇವತ್ತು ನಾಳೆ. ನೀವು ಹೇಳ್ದಂಗೆ ಕೇಳೋರು ಭಾಳ ಕಡಿಮೆ. ಯಾರೋ ಎಲ್ಲೋ 2-3 ಇರ್ಬೋದು. ಅರ್ಥ ಆಯ್ತಾ? ನೀವು ಏನು ಹೇಳ್ತೀರೋ, ಏನು ಮಾಡ್ತೀರೋ ಎಲ್ಲದಕ್ಕೆ ತಲೆಬಾಗಿ ಮಾಡೋರು ಭಾಳ ಕಡಿಮೆ ಇದ್ದಾರೆ. ಏನು ನಿಮ್ಗೆ ಎದುರೋಗ್ಬಿಟ್ರೆ ಕೇಸ್ಗಳು ಹಾಕ್ಸ್ಬಿಡ್ತೀರಿ ನೀವು. ಅವ್ರು ಏನಾದರೂ ನಿಮ್ಮ ಅನ್ಕೊಂಡಾಗ ಇಲ್ಲದಿದ್ರೆ ಅವ್ರು ಗುಂಡಾ ಆಕ್ಟ್ಗಳು, ಗಡಿಪಾರ್ಗಳು ಏನ್ರಿ ಮಾಡ್ತೀರಿ ನೀವು ಅದರಿಂದ? ಇವತ್ತು ನಿಮ್ಮ ಕಾಲ, ನಾಳೆ ನಮಗೊಂದು ಕಾಲ. ನಿಮ್ಮ ಥರ ನಾವು ಸ್ಟಾರ್ಟ್ ಮಾಡೋಕ್ಕೆ ರೆಡಿ ಮಾಡಿದರೆ ಭಾಳ ಕಷ್ಟ ಆಗ್ತದೆ ಸರ್. ನಾವು ಎಲ್ಲದಕ್ಕೆ ಫೇಸ್ ಮಾಡೋಕ್ಕೆ ರೆಡಿಯಾಗಿದ್ದೀವಿ. ರೆಡಿಯಾಗಿ ಆಗ್ಬಿಟ್ಟೆ ನಿಂತಿರೋದು. ಇಂಥದಕ್ಕೆಲ್ಲ ಯಾರು ಭಯಬಿಡಲ್ಲ. ಒಂದು ಸತಿ ನಾವು ನ್ಯಾಯಕ್ಕೆ ರೈಟ್ ವೇ ಅಲ್ಲಿ ಇದ್ದಾಗ ಯಾರೇ ಬಂದರು ಏನು ಮಾಡಿದ್ರು ನಾವು ಎದುರವ್ರಲ್ಲ. ಅರ್ಥ ಆಯ್ತಾ? ಅದು ನಿಮಗೂ ಚೆನ್ನಾಗಿ ಗೊತ್ತಿದೆ. ಇವೆಲ್ಲ ಯಾರೋ ಅಮಾಯಕರನ್ನ ಹೋಗಿ ಬೆದರಿಸ್ರಿ ನಮ್ಮಂಥವ್ರನ್ನ ಇವೆಲ್ಲ ನಡೆಯಲ್ಲ. ಇವೆಲ್ಲ ನೋಡಿ ಬಂದಿರೋರೆ ಸರ್. ನಾವು ನ್ಯಾಯಕ್ಕೆ ನಿಂತಿರೋರು, ಬಡವ್ರ ಪರವಾಗಿ ನಿಂತಿರೋರು. ಒಬ್ಬ ನಮ್ಮೊಂದು ವಾರ್ಡಲ್ಲಿ ಒಬ್ಬರು ಬಂದು ಇವ್ರು ಇಂಥವ್ರು ಅಂತ ಹೇಳ್ಬಿಡಿ, ಅವಾಗ ಒಪ್ತೀನಿ ನಾನು. ನಿಮ್ಮಂಥವ್ರು ಎಷ್ಟು ಜನ ನೋಡಿಲ್ರಿ ಜನಗಳು. ಬರ್ತದೆ ಟೈಮು, ನಮ್ಮದು ಬರ್ತದೆ ಟೈಮು, ನಮಗೂ ಇವೆಲ್ಲ ಮಾಡೋ ಟೈಮ್ ಬರ್ತದೆ. ಅವಾಗ ನೋಡೋಣ. ಅಲ್ಲಿವರೆಗೆ ಇವೆಲ್ಲ ಬೆದರಿಕೆಗಳು ಇವದಕ್ಕೆಲ್ಲ ಯಾರು ಜಗ್ಗಲ್ಲ. ಇಲ್ಲಿ ನಾವು ಏನು ಮಾಡ್ಬೇಕು ಅನ್ಕೊಂಡಿದ್ದೀವೋ ಮಾಡೇ ಮಾಡ್ತೀವಿ. ನೀವು ಎಷ್ಟು ಒತ್ತಡ ತಗೊಂಡ್ರು, ಎಷ್ಟು ಬೆದರಿಸಿದ್ರು ನಾವು ಜನರ ಪರವಾಗೇ ನಿಂದಿರೋದು. ಬಡವರಿಗೆ ನ್ಯಾಯ ಕೊಡಿಸೇ ನಾವು ಸಾಯೋದು.